ಡೀಟೇಲ್ಸ್ಗೆ ರಾಜ್ಯದಲ್ಲಿ ಈ ಜಾತಿ ಗಣತಿಯ ಬಗ್ಗೆ ಒಂದೊಂದೇ ಸಮುದಾಯ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದೆ. ತಮ್ಮ ಗೊಂದಲಗಳು ಏನು ಅನ್ನೋದನ್ನ ಹೊರಹಾಕ್ತಾ ಇದೆ. ಈಗ ಮತ್ತೊಂದು ಸಮುದಾಯ ವಿರೋಧವನ್ನ ವ್ಯಕ್ತಪಡಿಸಿದೆ. ಜಾತಿ ಗಣತಿಯ ಬಗ್ಗೆ ಮತ್ತೊಂದು ಸಮುದಾಯದಿಂದ ಆಕ್ಷೇಪ ವ್ಯಕ್ತವಾಗಿರುವುದು. ಒಕ್ಕಲಿಗ ಆಯ್ತು, ಲಿಂಗಾಯತರಾಯ್ತು, ಈಗ ಬ್ರಾಹ್ಮಣ ಸಮುದಾಯದ ಆಕ್ರೋಶ. ಬ್ರಾಹ್ಮಣ ಜಾತಿಯ ಮುಂದೆ ಕ್ರಿಶ್ಚಿಯನ್ ಹಾಗೂ ಮುಸ್ಲಿಂ ಹೆಸರಿದೆ. ಆಯೋಗದ ಈ ಎಡವಟ್ಟಿಗೆ ದಿನೇಶ್ ಗುಂಡೂರಾವ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಸಚಿವರಿಂದಲೇ ಹಿಂದುಳಿದ ಆಯೋಗಕ್ಕೆ ಪತ್ರ ಹೋಗಿದೆ. ಪತ್ರದಲ್ಲಿ ಆಯೋಗದ ಎಡವಟ್ಟನ್ನ ದಿನೇಶ್ ಗುಂಡೂರಾವ್ ಉಲ್ಲೇಖ ಮಾಡಿದ್ದಾರೆ. ಆಯೋಗದ ಈ ಎಡವಟ್ಟಿಗೆ ದಿನೇಶ್ ಗುಂಡೂರಾವ್ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಬ್ರಾಹ್ಮಣ ಅನ್ನೋ ಜಾತಿಯ ಮುಂದೆ ಮುಸ್ಲಿಂ, ಕ್ರಿಶ್ಚಿಯನ್ ಹೆಸರನ್ನ ಉಲ್ಲೇಖ ಮಾಡಿರೋದು ಈಗ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿದೆ. ದಿನೇಶ್ ಗುಂಡೂರಾವ್ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ. ದಿನೇಶ್ ಗುಂಡೂರಾವ್ ಪತ್ರದಲ್ಲಿ ಆಯೋಗದ ನಡೆಯನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜಾತಿ ಗಣತಿ ಪಟ್ಟಿಯಲ್ಲಿ ಬ್ರಾಹ್ಮಣ, ಕ್ರಿಶ್ಚಿಯನ್ ಹೆಸರಿಗೆ ಆಕ್ಷೇಪ ವ್ಯಕ್ತವಾಗಿರೋದು. ಬ್ರಾಹ್ಮಣರು ಕ್ರಿಶ್ಚಿಯನ್ಗೆ ಮತಾಂತರವಾದ್ರೆ ಕ್ರಿಶ್ಚಿಯನ್ ಆಗ್ತಾರೆ, ಕ್ರಿಶ್ಚಿಯನ್ ಬ್ರಾಹ್ಮಣ ಆಗೋದಿಲ್ಲ ಅಂತ ಸಚಿವರು ಪತ್ರ ಬರೆದಿದ್ದಾರೆ. ಕ್ರಿಶ್ಚಿಯನ್ ಧರ್ಮದಲ್ಲಿ ಬ್ರಾಹ್ಮಣ ಅನ್ನೋ ಜಾತಿ ಬರೋದಿಲ್ಲ. ಬ್ರಾಹ್ಮಣ ಆಗಿದ್ರೆ ಹಿಂದೂ ಧರ್ಮಕ್ಕೆ ಮಾತ್ರ ಸೇರ್ತಾನೆ. ಇದೇ ರೀತಿ ಬ್ರಾಹ್ಮಣ ಜಾತಿಯ ಮುಂದೆ ಮುಸ್ಲಿಂ ಹೆಸರು ಇದೆ. ಆಯೋಗದ ಕ್ರಮ ಅನೈತಿಕವಷ್ಟೇ ಅಲ್ಲದೆ ಕಾನೂನು ವಿರೋಧಿ. ತಕ್ಷಣವೇ ಈ ಹೆಸರುಗಳನ್ನ ಕೈ ಬಿಡಬೇಕು ಅಂತ ಸಚಿವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆಯೋಗಕ್ಕೆ ಪತ್ರ ಬರೆದಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ ಏನ್ ಸಮಸ್ಯೆ ಇದೆ ಅಂತ. ಕ್ರಿಶ್ಚಿಯನ್ ಬ್ರಾಹ್ಮಣ, ಮುಸ್ಲಿಂ ಬ್ರಾಹ್ಮಣ ಇಂಥದ್ದನ್ನ ಉಲ್ಲೇಖ ಮಾಡಿರೋದಕ್ಕೆ ಸಮುದಾಯದ ಆಕ್ರೋಶಕ್ಕೆ ಕಾರಣ ಆಗಿದೆ. ಗುಂಡೂರಾವ್ ಬರೆದಂತ ಪತ್ರದಲ್ಲಿ ಬ್ರಾಹ್ಮಣ ಉಪಜಾತಿಗಳಿಗೂ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿಯಲ್ಲಿ ಬ್ರಾಹ್ಮಣ, ಸ್ಮಾರ್ತ, ಬ್ರಾಹ್ಮಣ, ಹೊಯ್ಸಳ, ಕರ್ನಾಟಕ ಅಂತ ಇದೆ. 3 ಜಾತಿಗಳು ಒಂದೇ ಆಗಿರೋದ್ರಿಂದ ಜನರಿಗೆ ಗೊಂದಲ ಆಗ್ತಾ ಇದೆ. ಮಾಧ್ವ ಬ್ರಾಹ್ಮಣ, ಶ್ರೀ ವೈಷ್ಣವ ಬ್ರಾಹ್ಮಣ ಉಪಪಂಗಡದ ಬಗ್ಗೆ ಆಕ್ಷೇಪ ವ್ಯಕ್ತವಾಗಿದೆ. ಒಂದೇ ಜಾತಿಯನ್ನ ಇಂಗ್ಲಿಷ್ ಅಕ್ಷರಾನುಸಾರ ಪಟ್ಟಿ ಮಾಡಲಾಗಿದೆ. ಜಾತಿಯ ಉಪಪಂಗಡಗಳು ಜಾತಿಯ ಕೆಳಗಡೆ ಇರಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಒಂದು ಜಾತಿ, ಅದರಲ್ಲಿರುವಂತಹ ಉಪಪಂಗಡಗಳು ಅದರ ಕೆಳಗಡೆ ಬರಬೇಕು. ಆದ್ರೆ ಇವರು ಇಂಗ್ಲಿಷ್ ಲೆಟರ್ ಏನು ಬರುತ್ತೆ ಅದಕ್ಕೆ ಆ ಕ್ರಮದ ಅನುಸಾರವಾಗಿ ಮೆನ್ಷನ್ ಮಾಡಿದ್ದಾರೆ. ಇದು ಗೊಂದಲಕ್ಕೆ ಕಾರಣವಾಗುತ್ತೆ ಅಂತಲೂ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬ್ರಾಹ್ಮಣ, ಮುಸ್ಲಿಂ, ಬ್ರಾಹ್ಮಣ, ಕ್ರಿಶ್ಚಿಯನ್ ಈ ರೀತಿ ಉಲ್ಲೇಖ ಮಾಡಿರೋದು ಕೂಡ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿರೋದು. ಒಂದೇ ಜಾತಿಯನ್ನ 3 ಬೇರೆ ಬೇರೆ ಹೆಸರಿನಲ್ಲಿ ಬರೀಲಾಗಿದೆ. ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಪತ್ರದ ಮೂಲಕ ದಿನೇಶ್ ಗುಂಡೂರಾವ್. ಒಂದೇ ಜಾತಿಯ ಉಪಪಂಗಡ ಬೇರೆ ಬೇರೆ ಕ್ರಮ ಸಂಖ್ಯೆಯಲ್ಲಿದೆ. ಒಂದು ಜಾತಿ, ಅದರ ಉಪಪಂಗಡ ಅದರ ಕೆಳಗಡೆನೆ ಬರಬೇಕು. ಆದ್ರೆ ಇವರು ಬೇರೆ ಬೇರೆ ಅದನ್ನ ಮೆನ್ಷನ್ ಮಾಡಿದ್ದಾರೆ. ಇದು ಗೊಂದಲಕ್ಕೆ ಕಾರಣ ಆಗುತ್ತೆ. ಒಕ್ಕಲಿಗರ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೆಸರನ್ನ ಪ್ರಸ್ತಾಪಿಸಿದ್ರು. ಎಚ್.ಡಿ. ಕಾಂತರಾಜು ಆಯೋಗ ಮಾಡಿ ಮೂಲೆಗೆ ಹಾಕಿದ್ರು ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾರೆ. ಕ್ಯಾಬಿನೆಟ್ನಲ್ಲಿ ಡಿಕೆ ಶಿವಕುಮಾರ್ ವಿರೋಧ ಮಾಡಿದ್ದಕ್ಕೆ ಸ್ವಾಗತ ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು. ಸಂಪುಟ ಸಭೆಯಲ್ಲಿ ವಿರೋಧಿಸಿದ್ದನ್ನ ಸ್ವಾಗತಿಸ್ತೀವಿ. ಕುಮಾರಸ್ವಾಮಿ ಅವರ ಈ ಮಾತಿಗೆ ಚಪ್ಪಾಳೆ ತಟ್ಟಿದ್ರು ಸಮುದಾಯದ ನಾಯಕರು. ಸಂಪುಟದಲ್ಲಿ ಜಾತಿ ಗಣತಿ ವಿರೋಧಿಸಿದ್ದು ಒಳ್ಳೆಯದು ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತಾಡ್ತಾರೆ. ಡಿಕೆ ಶಿವಕುಮಾರ್ ಅವರ ಹೆಸರನ್ನು ಕೂಡ ಹೇಳ್ತಾರೆ. ಸಮುದಾಯದ ನಾಯಕರು ಅದಕ್ಕೆ ಚಪ್ಪಾಳೆಯನ್ನ ತಟ್ಟಿದ್ದಾರೆ. ಇವತ್ತಿನ ಒಕ್ಕಲಿಗ ಸಮುದಾಯದ ಸಭೆಯಲ್ಲಿ ಒಂದೇ ವೇದಿಕೆಯಲ್ಲಿ ಕುಮಾರಸ್ವಾಮಿ ಅವರು ಮತ್ತು ಡಿಕೆ ಶಿವಕುಮಾರ್ ಕಾಣಿಸಿಕೊಂಡಂತಹ ದೃಶ್ಯ ಇದು. ಮುಖ ಕೊಟ್ಟು ಮಾತಾಡಿಲ್ಲ. ಒಂದಷ್ಟು ಹೊತ್ತು ಅವರವ್ರ ಪಾಡಿಗೆ ಇದ್ರು. ಆದ್ರೆ ಮಾತಾಡುವಾಗ ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಮೆನ್ಷನ್ ಮಾಡ್ತಾರೆ. ಜಾತಿ ಗಣತಿಯ ಬಗ್ಗೆ ವಿರೋಧ ಮಾಡಿದ್ದಕ್ಕೆ ಸ್ವಾಗತ ಅಂತ ಹೇಳ್ತಾರೆ ಡಿಕೆ ಶಿವಕುಮಾರ್ ಅವರು. ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಬಗ್ಗೆ ವಿರೋಧಿಸಿದ್ದು ಒಳ್ಳೆಯದು ಅಂತ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ. ಒಕ್ಕಲಿಗ ಸಮುದಾಯದ ನಾಯಕರು ಅಲ್ಲೇ ಇದ್ದವರು ಅದಕ್ಕೆ ಚಪ್ಪಾಳೆಯನ್ನ ತಡ್ತಾರೆ. ಇವತ್ತಿನ ಸಭೆಯ ದೃಶ್ಯ. ಸಭೆಯಲ್ಲಿ ಏನು ಮಾತಾಡಿದ್ರು ಕುಮಾರಸ್ವಾಮಿ ಅವರು ಅನ್ನೋದು. ಪಕ್ಷಾತೀತವಾಗಿ ನಡೆದಂತ ಸಭೆ. ಸ್ವಾಮೀಜಿಗಳ ಅಕ್ಕಪಕ್ಕದಲ್ಲೇ ಕುಮಾರಸ್ವಾಮಿ ಅವರಿದ್ದಾರೆ, ಡಿಕೆ ಶಿವಕುಮಾರ್ ಅವರಿದ್ದಾರೆ. ಬೇರೆ ಬೇರೆ ಪಕ್ಷ,
ಬೇರೆ ಬೇರೆ ಅಭಿಪ್ರಾಯ ಆದ್ರೂ ಸಹ ಸಮುದಾಯ ಅಂತ ಬಂದಾಗ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು, ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಒಬ್ರಿಗೊಬ್ರು ಮುಖ ಕೊಟ್ಟು ಮಾತಾಡಿಲ್ಲ ಅಂದ್ರೂ ಸಹ ಜಾತಿ ಗಣತಿ ಅದರಲ್ಲಿರುವಂತಹ ಒಂದಷ್ಟು ಗೊಂದಲ, ಸಮುದಾಯ ಯಾವ ರೀತಿ ಸ್ಟ್ಯಾಂಡ್ ತಗೋಬೇಕು, ಅದಕ್ಕೆ ಎಲ್ಲರ ಸಹಕಾರ ಬೆಂಬಲ ಹೇಗೆ ಬೇಕು ಅನ್ನೋದರ ಬಗ್ಗೆ ನಾಯಕರೆಲ್ಲರೂ ಒಟ್ಟಾಗಿ ಚರ್ಚೆ ನಡೆಸಿದ್ರು. ಕುಮಾರಸ್ವಾಮಿ ಅವರು ಈ ಸಭೆಯಲ್ಲಿ ಮಾತಾಡಿದಾಗ ಸಮುದಾಯದ ಮುಖಂಡರು ಚಪ್ಪಾಳೆ ತಟ್ಟಿದ್ರು. ಯಾಕಂದ್ರೆ ಮಾತಾಡಿದ್ದು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಆಗಿತ್ತು. ಇಷ್ಟು ದಿನ ಬೇರೆ ಬೇರೆ ಬೆಳವಣಿಗೆಯಲ್ಲಿ ಇಬ್ರು ಹೇಳಿಕೆ ಪ್ರತಿ ಹೇಳಿಕೆಗಳನ್ನ ಕೊಟ್ಟಿದ್ದು, ಆ ಹೇಳಿಕೆಗಳು ತಾರಕಕ್ಕೇರಿದ್ದು ನಾವು ನೋಡಿದ್ದೀವಿ. ಹಲವು ವಿಚಾರಗಳಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರಿಗೆ ವೈರುಧ್ಯ ಇದೆ. ಆದ್ರೆ ಸಮುದಾಯ ಅಂತ ಬಂದಾಗ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ಈ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ಕುಮಾರಸ್ವಾಮಿ ಅವರಿದ್ರು, ಆರ್ ಅಶೋಕ್, ಅಶ್ವಥ್ ನಾರಾಯಣ್, ಸದಾನಂದ ಗೌಡ್ರು, ಅನೇಕ ನಾಯಕರು ಭಾಗಿಯಾದರು, ಚರ್ಚೆ ನಡೆಸಿದ್ರು. ಒಕ್ಕಲಿಗರ ಸಭೆಯಲ್ಲಿ ವಿಡಿಯೋ ಮಾಡದಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ವಾರ್ನಿಂಗ್ ಮಾಡಿದ್ರು. ಸಭೆಯಲ್ಲಿ ಇರೋರು ಯಾರು ವಿಡಿಯೋ ಮಾಡಬೇಡಿ ಅಂತ ಎಚ್ಚರಿಕೆ ಕೊಟ್ಟರು. ಗನ್ ಮ್ಯಾನ್ಗಳು ವಿಡಿಯೋ ರೆಕಾರ್ಡ್ ಮಾಡಬೇಡಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ಸಭೆಯಲ್ಲಿ ಇರೋರು ಯಾರು ಕೂಡ ವಿಡಿಯೋ ಮಾಡಬೇಡಿ ಅಂತ ಸಭೆಯಲ್ಲಿ ಕೂತಾಗ್ಲೇ ಡಿ ಕೆ ಶಿವಕುಮಾರ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಘಟಾನುಘಟಿ ನಾಯಕರು ವೇದಿಕೆಯಲ್ಲಿದ್ರು. ಸಭೆಯ ಈ ದೃಶ್ಯಗಳನ್ನ ಕೆಲವರು ವಿಡಿಯೋ ಮಾಡ್ತಾ ಇದ್ರು. ಮಾಡಬೇಡಿ ಅಂತ ವಾರ್ನ್ ಮಾಡ್ತಾರೆ ಡಿ ಕೆ ಶಿವಕುಮಾರ್, ಯಾರು ಕೂಡ ವಿಡಿಯೋ ರೆಕಾರ್ಡ್ ಮಾಡಬೇಡಿ ಅಂತ. ಮುಕ್ತವಾಗಿ ಈ ಸಭೆಯಲ್ಲಿ ಚರ್ಚೆ ನಡೆಯಿತು. ಜಾತಿ ಗಣತಿಯ ಬಗ್ಗೆ ಸಮುದಾಯದಲ್ಲಿ ಏನೇನು ಗೊಂದಲ ಇದೆ, ಧರ್ಮದ ಕಾಲಮ್ ಅಲ್ಲಿ ಏನು ಬರೀಬೇಕು, ಜಾತಿ ಕಾಲಮ್ ನಲ್ಲಿ ಏನು ಬರೀಬೇಕು, ಉಪಜಾತಿ ಕಾಲಮ್ ನಲ್ಲಿ ಏನು ಬರೀಬೇಕು, ಏನು ಮಾಡಬೇಕು, ಏನು ಮಾಡಬಾರದು, ಅಲ್ಲಿ ತೆಗೆದುಕೊಂಡಂತ ನಿರ್ಧಾರ ಸಮುದಾಯದ ಪ್ರತಿಯೊಬ್ಬರಿಗೂ ಅದನ್ನ ತಲುಪಿಸೋದು ಹೇಗೆ, ಯಾವ ರೀತಿ ಜಾಗೃತಿ ಮೂಡಿಸಬೇಕು, ಸಮುದಾಯದಲ್ಲಿ ಯಾವುದೇ ಎಡವಟ್ಟಾಗದೆ ಇರೋ ರೀತಿ ಹೇಗೆ ನೋಡ್ಕೋಬೇಕು, ಇವೆಲ್ಲದರ ಬಗ್ಗೆ ಈ ಒಂದು ಸಭೆಯಲ್ಲಿ ಓಪನ್ ಆಗಿ ಚರ್ಚೆ ನಡೀತು. ಆದ್ರೆ ಅದರ ವಿಡಿಯೋವನ್ನ ಯಾರು ರೆಕಾರ್ಡ್ ಮಾಡ್ಕೋಬೇಡಿ ಅಂತ ಡಿ ಕೆ ಶಿವಕುಮಾರ್ ವಾರ್ನ್ ಮಾಡಿದ್ರು. ಒಕ್ಕಲಿಗರ ಸಭೆಯಲ್ಲಿ ವಿಡಿಯೋ ಮಾಡಬೇಡಿ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ವಾರ್ನ್ ಮಾಡಿದ್ರು. ಸಭೆಯಲ್ಲಿರೋರು ಯಾರು ಕೂಡ ವಿಡಿಯೋ ಮಾಡಬೇಡಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ಸಭೆಯ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಒಕ್ಕಲಿಗ ಸಮುದಾಯದ ಒಗ್ಗಟ್ಟು ಪ್ರದರ್ಶನ ಆಯಿತು ಈ ಸಭೆಯಲ್ಲಿ. ಸ್ವಾಮೀಜಿಗಳ ಆಹ್ವಾನದ ಮೇರೆಗೆ ಮೂರೂ ಪಕ್ಷಗಳ ನಾಯಕರು ಸಭೆಯಲ್ಲಿ ಭಾಗಿಯಾಗಿರುವಂತಹ ದೃಶ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.